ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಪೈಯರ್ಸ್. ಚಿತ್ರದ ಹೀರೋ ವಿಲ್ ತನ್ನ ಹೆಂಡತಿ ಹಾಗೂ ಇಬ್ಬರು ಮಕ್ಕಳ ಜೊತೆ ಇತ್ತೀಚೆಗೆ ತಾನೆ ತಾನು ಪರ್ಚೇಸ್ ಮಾಡಿದ ಒಂದು ಮನೆಯಲ್ಲಿ ಖುಷಿಯಾಗಿ ಜೀವನವನ್ನ ನಡೆಸುತ್ತಿರುತ್ತಾನೆ. ಆದರೆ ದಿನಗಳು ಕಳೆದಂತೆ ಅವನ ಮನೆಯ ಸುತ್ತಮುತ್ತ ತುಂಬಾನೇ ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಹಾಗೂ ವಿಲ್ ಈಗ ವಾಸ ಮಾಡ್ತಿರುವ ಆ ಮನೆಯಲ್ಲಿ ಈ ಹಿಂದೆ ವಾಸವಾಗಿದ್ದ ಇಡೀ ಫ್ಯಾಮಿಲಿಯನ್ನೇ ಯಾರೋ ಬರ್ಬರವಾಗಿ ಕೊಲೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಈ ಮಿಸ್ಟರಿ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಹೋದ ಚಿತ್ರದ ಹೀರೋಗೆ ಹಾಗೂ ನಮಗೂ ಕೂಡ ಒಂದು ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಷ್ಟಕ್ಕೂ ಚಿತ್ರದ ಹೀರೋ ವಾಸ ಮಾಡ್ತಿರುವ ಆ ಮನೆಯಲ್ಲಿ ಈ ಹಿಂದೆ ನಡೆದದ್ದೇನೋ, ಆ ಮನೆಯಲ್ಲಿ ನಡೆದ ಸಾಮೂಹಿಕ ಕೊಲೆಗಳಿಗೂ ಹಾಗೂ ಚಿತ್ರದ ಹೀರೋಗೂ ಇರುವ ಲಿಂಕ್ ಏನೋ, ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೇಳಿರುವ ಚಿತ್ರನೇ ಡ್ರೀಮ್ ಹೌಸ್. ಅಂದ ಹಾಗೆ ಇದು 2011ರಲ್ಲಿ ಬಿಡುಗಡೆಯಾಗಿರುವ ಹಾಲಿವುಡ್ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ಚಿತ್ರದ ಹೀರೋ ವಿಲ್ ನನ್ನ ನೋಡ್ತೀವಿ. ವಿಲ್ ಒಂದು ದೊಡ್ಡ ಮೀಡಿಯಾ ಕಂಪನಿಯಲ್ಲಿ ಚೀಫ್ ಎಡಿಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ನಾನು ಇನ್ಮೇಲೆ ಕೆಲಸ ಮಾಡೋದಿಲ್ಲ, ನಾನು ರಿಟೈರ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ದೀನಿ ಅಂತ ರಿಸೈನ್ ಲೆಟರ್ ಅನ್ನ ಬರೆದು ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಮನೆಗೆ ಬರ್ತಾನೆ. ಸೀದಾ ಮನೆಗೆ ಬಂದು ತನ್ನ ಹೆಂಡತಿ ಲಿಪಿಗೆ, ನಾನು ನನ್ನ ಕೆಲಸಕ್ಕೆ ರಿಸೈನ್ ಮಾಡಿದೆ, ಇನ್ಮೇಲೆ ನಿನ್ನ ಜೊತೆ ಹಾಗೂ ನಮ್ಮಿಬ್ಬರ ಮಕ್ಕಳ ಜೊತೆ ಖುಷಿಯಾಗಿ ಇರ್ತೀನಿ ಅಂತ ಹೇಳ್ತಾನೆ. ತನ್ನ ಗಂಡನ ಮಾತುಗಳನ್ನ ಕೇಳಿದ ಲಿಬಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ. ಯಾಕಂದ್ರೆ ಇವರ ಬಳಿ ದುಡ್ಡಿದ್ದರೂ ಕೂಡ ಈ ವಿಲ್ ಯಾವಾಗ ನೋಡಿದ್ರು ಕೆಲ್ಸ ಅಂತ ಮಕ್ಕಳಿಂದ ಹಾಗೂ ತನ್ನಿಂದ ದೂರ ಇರ್ತಾನೆ ಅಂತ ಇವಳಿಗೆ ಬೇಜಾರಿರುತ್ತೆ. ಆದ್ರೆ ಇನ್ ಮುಂದೆ ವಿಲ್ ನ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದಲ್ಲ ಅಂತ ಗೊತ್ತಾಗಿ ತುಂಬಾನೇ ಖುಷಿ ಪಡ್ತಾಳೆ. ಸ್ನೇಹಿತರೆ, ಈ ವಿಲ್ ಹಾಗೂ ಲಿಪಿಗೆ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ವಿಲ್ ನ ಮನೆಯ ಎದುರು ಕಡೆ ಆನ್ ಎಂಬ ಒಬ್ಬಳು ಮಹಿಳೆ ವಾಸ ಮಾಡ್ತಿರ್ತಾಳೆ. ಆಕೆ ಮಕ್ಕಳನ್ನ ಆಕೆಯ ಗಂಡ ತುಂಬಾನೇ ಕೋಪದಿಂದ ಎಲ್ಲಿಗೋ ಕರೆದುಕೊಂಡು ಹೋಗ್ತಿರ್ತಾನೆ. ಆತ ಹೀಗೆ ಕಾರಿನಲ್ಲಿ ಹೋಗ್ತಿರುವಾಗ ವಿಲ್ ನನ್ನ ತುಂಬಾನೇ ವಿಚಿತ್ರವಾಗಿ ಗುರಾಯಿಸುತ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಈ ಆನ್ ಎಂಬ ಮಹಿಳೆ ಇರ್ತಾಳಲ್ಲ, ಈಕೆ ವಿಲ್ ನ ಹೆಂಡತಿ ಲಿಬಿಯ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ. ಆ ದಿನ ರಾತ್ರಿ ವಿಲ್ ಹಾಗೂ ಲಿಬಿ ಮಾತನಾಡುತ್ತಾ ಕೂತಿದ್ದಾಗ ಇವರ ದೊಡ್ಡ ಮಗಳು ತುಂಬಾನೇ ಹೆದರಿಕೊಂಡು ಅಲ್ಲಿಗೆ ಓಡಿ ಬರ್ತಾಳೆ. ಆಕೆಗೆ ಸಮಾಧಾನ ಮಾಡಿ, ಯಾಕೆ ಮಗಳೇ ಏನಾಯ್ತು ಅಂತ ಕೇಳಿದಾಗ, ಅಪ್ಪ ನಾನು ಕಿಟಕಿ ಬಳಿ ಆಟ ಆಡ್ತಿದ್ದೆ, ಆದ್ರೆ ಸಡನ್ ಆಗಿ ಲೈಟ್ ಆಫ್ ಆದಾಗ ಕಿಟಕಿ ಹೊರಗಡೆ ಯಾರೋ ನಿಂತಿದ್ರು ಅಂತ ಹೆದರಿಕೊಂಡು ಹೇಳ್ತಾಳೆ. ಹೌದಾ ಅಂತ ಇಬ್ಬರು ತಮ್ಮ ಮಗಳನ್ನ ಕರೆದುಕೊಂಡು ಹೋಗಿ ಆ ಕಿಟಕಿ ಬಳಿ ನೋಡಿದಾಗ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಬಹುಶಃ ತಮ್ಮ ಮಗಳು ತನ್ನ ರಿಫ್ಲೆಕ್ಷನ್ ಅನ್ನೇ ಆ ಕಿಟಕಿಯ ಮೇಲೆ ನೋಡಿ ಹೆದರಿಕೊಂಡಿರಬಹುದು ಅಂತ ಆಕೆಗೆ ಸಮಾಧಾನ ಮಾಡಿ ರೂಮ್ ನಲ್ಲಿ ಮಲಗಿಸಿ ಹೊರಗಡೆ ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮತ್ತೆ ಮನೆಯ ಸುತ್ತಮುತ್ತ ಬಿದ್ದಿದ್ದ ಆ ಸ್ನೋಫಾಲ್ ಅನ್ನ ಕ್ಲೀನ್ ಮಾಡ್ತಾ ಹಿಂದಿನ ದಿನ ತನ್ನ ಮಗಳು ಹೇಳಿರುವ ಆ ರೂಮ್ ನ ಕಿಟಕಿಯ ಬಳಿ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅಲ್ಲಿ ಯಾರೋ ಓಡಾಡಿರುವ ಶೂ ಮಾರ್ಕ್ ಗಳು ಮೂಡಿರುತ್ತವೆ. ಹಾಗಾದ್ರೆ ನಿನ್ನೆ ರಾತ್ರಿ ನನ್ನ ಮಗಳು ಹೇಳಿದ ಹಾಗೆ ಆ ಕಿಟಕಿಯ ಬಳಿ ಯಾರೋ ಬಂದಿದ್ರು. ಅಷ್ಟೊತ್ತಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಯಾರು ಬಂದಿರೋದಕ್ಕೆ ಸಾಧ್ಯ ಅಂತ ಅದನ್ನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ದಿನ ರಾತ್ರಿ ಮಲಗಿಕೊಂಡಿದ್ದಾಗ ತಮ್ಮ ಮನೆಯ ಬೇಸ್ಮೆಂಟ್ ನಿಂದ ಜೋರಾಗಿ ಶಬ್ದ ಕೇಳಿ ಬರುತ್ತೆ. ಇಷ್ಟೊತ್ತಲ್ಲಿ ಅದು ಕೂಡ ತಮ್ಮ ಮನೆಯ ಬೇಸ್ಮೆಂಟ್ ನಿಂದ ಬರ್ತಿರುವ ಶಬ್ದ ಏನು ಅಂತ ಓಡಿ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅಲ್ಲಿ ಒಂದಷ್ಟು ಜನ ಹುಡುಗಿಯರು ಕ್ಯಾಂಡಲ್ ಗಳನ್ನ ಹಚ್ಚಿ ವಿಚಿತ್ರವಾದ ಪೂಜೆಯನ್ನ ಮಾಡ್ತಿರ್ತಾರೆ. ವಿಲ್ ನನ್ನ ನೋಡಿದ ಆ ಹುಡುಗಿಯರು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ವಿಲ್ ತಕ್ಷಣ ಹೋಗಿ ಒಬ್ಳು ಹುಡುಗಿಯನ್ನ ಹಿಡಿದು, ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ, ನೀವೆಲ್ಲ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ, ಏನೋ ಇದು ನಿಮ್ಮ ಮನೆನ, ಈ ಮನೆಯಲ್ಲಿ ಈ ಹಿಂದೆ ಇಡೀ ಫ್ಯಾಮಿಲಿನೇ ಸತ್ತು ಹೋಗಿದ್ದಾರೆ, ಈ ಮನೆಯಲ್ಲಿ ಆ ಫ್ಯಾಮಿಲಿಯವರ ಆತ್ಮಗಳು ಓಡಾಡ್ತಿವೆ, ಅದಕ್ಕೆ ನಾವಿಲ್ಲಿ ಪೂಜೆ ಮಾಡ್ತಿದ್ದೀವಿ, ಈ ವಿಷಯ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾ ಅಲ್ಲಿಂದ ಹೆದರಿಕೊಂಡು ಓಡಿ ಹೋಗ್ತಾಳೆ. ಆ ಹುಡುಗಿಯ ವಿಚಿತ್ರವಾದ ಮಾತುಗಳನ್ನ ಕೇಳಿದ ಚಿತ್ರದ ಹೀರೋಗೆ ಏನು ಕೂಡ ಅರ್ಥನೇ ಆಗುತ್ತಿಲ್ಲ. ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂದಿನ ದಿನ ನಡೆದ ವಿಷಯವನ್ನ ಹೇಳ್ತಾನೆ. ಸರ್, ನಾವೀಗ ಇರುವ ಆ ಮನೆಯಲ್ಲಿ ಈ ಹಿಂದೆ ಯಾರಾದ್ರೂ ಸತ್ತಿದ್ರ ಅಂತ ಕೇಳಿದಾಗ ಆ ಪೊಲೀಸ್ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ನೀವೀಗಿರುವ ಆ ಮನೆಯಲ್ಲಿ ಈ ಹಿಂದೆ ಪೀಟರ್ ಎಂಬ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಹಾಗೂ ಮಕ್ಕಳ ಜೊತೆ ವಾಸ ಮಾಡ್ತಿದ್ದ. ಆದ್ರೆ ಆತನಿಗೆ ಒಂದು ದಿನ ಏನಾಯ್ತೋ ಗೊತ್ತಿಲ್ಲ, ತನ್ನ ಇಡೀ ಫ್ಯಾಮಿಲಿಯನ್ನೇ ಶೂಟ್ ಮಾಡಿ ಸಾಯಿಸಿ ಬಿಟ್ಟ. ಈ ವಿಷಯ ಗೊತ್ತಾಗುತ್ತಿದ್ದಂತೆ ತಕ್ಷಣವೇ ನಾವು ಹೋಗಿ ಅವನನ್ನ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದ್ವಿ. ಆದ್ರೆ ಅವನನ್ನ ಅರೆಸ್ಟ್ ಮಾಡಿದ ಮೇಲೆನೆ ನಮಗೆ ಗೊತ್ತಾಯ್ತು ಆತ ಒಬ್ಬ ಮಾನಸಿಕ ರೋಗಿ ಅಂತ. ತಕ್ಷಣವೇ ಅವನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಅಂತ ಹೇಳ್ತಾನೆ. ಸರಿ ಸರ್, ಆ ಪೀಟರ್ ಈಗ ಯಾವ ಹಾಸ್ಪಿಟಲ್ ನಲ್ಲಿ ಇದ್ದಾನೆ ಅಂತ ಕೇಳಿದಾಗ ಆ ಪೊಲೀಸ್, ಸಾರಿ ಸರ್, ಆ ವಿಷಯ ಕಾನ್ಫಿಡೆನ್ಶಿಯಲ್, ಅವನ ಅಡ್ರೆಸ್ ಅನ್ನ ನಿಮಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾರೆ. ವಿಲ್ ಮನೆಗೆ ಬಂದು ಈ ವಿಷಯವನ್ನ ತನ್ನ ಹೆಂಡತಿಗೆ ಹೇಳಿದಾಗ ಆಕೆ ತುಂಬಾನೇ ಹೆದರಿಕೊಳ್ತಾಳೆ. ಏನೋ ನಾವಿರುವ ಈ ಮನೆಯಲ್ಲಿ ಈ ಹಿಂದೆ ಕೊಲೆಗಳಾಗಿದ್ಯಾ, ಹಾಗಾದ್ರೆ ನಾವಿಲ್ಲಿರೋದೇ ಬೇಡ, ತಕ್ಷಣವೇ ಮನೆಯನ್ನ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೊರಟು ಹೋಗೋಣ ಅಂತ ಹೇಳ್ತಾಳೆ. ಆಗ ವಿಲ್ ಆಕೆಗೆ ಸಮಾಧಾನ ಮಾಡ್ತಾ, ಲಿಬಿ ನೀನೇನೋ ಹೆದರಿಕೊಳ್ಳಬೇಡ, ಆ ಕೊಲೆಗಳಾಗಿರೋದು 5 ವರ್ಷಗಳ ಹಿಂದೆ ಅಂತೆ, ಈಗ ನಮಗೆ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ, ಈ ವಿಷಯ ನಮ್ಮ ಮಕ್ಕಳಿಗೆ ಗೊತ್ತಾಗದ ಹಾಗೆ ನೋಡ್ಕೋ, ನಮ್ಮಿಬ್ಬರಿಗೆ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ ಅಂತ ಆಕೆಗೆ ಧೈರ್ಯ ಹೇಳ್ತಾನೆ. ಶಾಕಿಂಗ್ಲಿ ಅದೇ ಸಮಯಕ್ಕೆ
ಇವರಿಬ್ಬರು ಹೀಗೆ ಮಾತನಾಡ್ತಾ ನಿಂತಿರೋದನ್ನ ಕಿಟಕಿಯ ಮೂಲಕ ಯಾರು ಹೊರಗಡೆಯಿಂದ ಅಬ್ಸರ್ವ್ ಮಾಡ್ತಿರೋದನ್ನ ಲಿಬಿ ನೋಡಿ ಹೆದರಿಕೊಂಡು ಜೋರಾಗಿ ಕಿರುಚಿಕೊಳ್ತಾಳೆ. ತಕ್ಷಣವೇ ವಿಲ್ ಹೊರಗಡೆ ಓಡಿ ಬಂದು ಆತ ಯಾರು ಅಂತ ನೋಡೋದ್ರೊಳಗಡೆ ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾನೆ. ಮರುದಿನ ಬೆಳಿಗ್ಗೆ ವಿಲ್ ಆ ಮನೆಯಲ್ಲಿ ಈ ಹಿಂದೆ ನಡೆದಿರುವ ಆ ಕೊಲೆಗಳ ಬಗ್ಗೆ ಪೇಪರ್ ನಲ್ಲಿ ಪಬ್ಲಿಷ್ ಆಗಿದ್ದ ನ್ಯೂಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆರ್ಟಿಕಲ್ಸ್ ಗಳನ್ನ ನೋಡ್ತಿದ್ದಾಗ ತನ್ನ ಫ್ಯಾಮಿಲಿಯನ್ನ ಕೊಲೆ ಮಾಡಿರುವ ಆ ಕೊಲೆಗಾರ ಪೀಟರ್ ನನ್ನ ಯಾವ ಮೆಂಟಲ್ ಹಾಸ್ಪಿಟಲ್ಗೆ ಪೊಲೀಸರು ಅಡ್ಮಿಟ್ ಮಾಡಿದ್ರು ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ. ವಿಲ್ ಆ ಮೆಂಟಲ್ ಹಾಸ್ಪಿಟಲ್ ನ ಅಡ್ರೆಸ್ ಅನ್ನ ನೋಟ್ ಮಾಡ್ಕೊಂಡು ತಕ್ಷಣ ಅಲ್ಲಿಗೆ ಹೊರಟು ಬರ್ತಾನೆ. ರಿಸೆಪ್ಷನ್ ಗೆ ಹೋಗಿ ನಾನು ಪೇಷಂಟ್ ಪೀಟರ್ ನನ್ನ ನೋಡ್ಬೇಕು ಅಂತ ಹೇಳುತ್ತಿದ್ದಂತೆ ಅಲ್ಲಿದ್ದವರೆಲ್ಲ ತುಂಬಾನೇ ಹೆದರಿಕೊಂಡು ವಿಲ್ ನನ್ನೇ ವಿಚಿತ್ರವಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ವಿಲ್ ಮತ್ತೊಮ್ಮೆ ಮೇಡಮ್ ನಾನು ಪೇಷಂಟ್ ಪೀಟರ್ ನನ್ನ ನೋಡ್ಬೇಕು ಅಂತ ಹೇಳಿದಾಗ ಆ ಮಹಿಳೆ ಸರ್ ಈಗ ಆತ ಇಲ್ಲಿಲ್ಲ, ಆತ ಇಲ್ಲಿಂದ ಹೊರಟು ಹೋದ ಅಂತ ಹೆದರಿಕೊಂಡು ಹೇಳ್ತಾಳೆ. ಇವರೆಲ್ಲರ ಈ ವಿಚಿತ್ರವಾದ ವರ್ತನೆಯನ್ನ ನೋಡಿದ ವಿಲ್ಗೆ ಇವರೆಲ್ಲ ಖಂಡಿತವಾಗಿಯೂ ನನ್ನಿಂದ ಏನನ್ನೋ ಮುಚ್ಚುಡುತ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಿರುವಾಗ್ಲೇ ಆ ರಿಸೆಪ್ಷನಿಸ್ಟ್ ನ ಹಿಂದೆ ಇದ್ದ ಕೀ ಹ್ಯಾಂಗರ್ ಬೋರ್ಡ್ ನಲ್ಲಿ ರೂಮ್ ನಂಬರ್ 308 ಪೀಟರ್ ವಾರ್ಡ್ ಅಂತ ಬರೆದಿರುತ್ತೆ. ಹಾಗಾದ್ರೆ ರೂಮ್ ನಂಬರ್ 308 ಅಲ್ಲಿ ಆ ಪೀಟರ್ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡ ವಿಲ್ ತಕ್ಷಣ ಅಲ್ಲಿಗೆ ಓಡಿ ಬಂದು ನೋಡಿದ್ರೆ ಅಲ್ಲಿ ವಿಲ್ ನ ಫ್ಯಾಮಿಲಿಯ ಹಲವಾರು ಫೋಟೋಸ್ಗಳು ಇರುತ್ತವೆ. ಹಾಗಾದ್ರೆ ನನ್ನ ಮಗಳ ರೂಮ್ ನ ಕಿಟಕಿಯ ಬಳಿ ಬಂದಿದ್ದು ಹಾಗೂ ನಾನು ಮತ್ತು ಲಿಪಿ ಮಾತನಾಡ್ತಾ ನಿಂತಿದ್ದಾಗ ನಮ್ಮನ್ನ ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಿದ್ದು ಈ ಪೀಟರ್ ಅಂತ ಗೊತ್ತಾಗಿ ಒಂದೇ ಸಾರಿ ದಂಗಾಗಿ ಹೋಗ್ತಾನೆ. ವಿಲ್ ಹೀಗೆ ಹೆದರಿಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಆ ರೂಮ್ಗೆ ಒಬ್ಬ ಪೇಷಂಟ್ ಬರ್ತಾನೆ. ಬಹುಶಃ ಇವನೇ ಆ ಪೀಟರ್ ಇರಬೇಕು ಅಂತ ಅಂದುಕೊಂಡು ಅವನಿಗೆ ಸರಿಯಾಗಿ ಹೊಡೆದು ಹೇಳು ನನ್ನ ಫ್ಯಾಮಿಲಿಯನ್ನ ಯಾಕೆ ಫಾಲೋ ಮಾಡ್ತಿದ್ಯಾ, ನಿನಗೇನು ಬೇಕು ಅಂತ ವಿಚಾರಿಸುತ್ತಾನೆ. ಆಗ ಹೆದರಿಕೊಂಡ ಆ ಪೇಷಂಟ್ ನೋವಿನಿಂದಾನೆ ಸರ್ ನನ್ನ ಹೆಸರು ಪೀಟರ್ ಅಲ್ಲ, ಆ ಪೀಟರ್ ಕಳೆದ ವಾರನೇ ಈ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿ ಹೋದ್ನಂತೆ, ಆತ ಇಲ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ನನ್ನನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅನುಮಾನ ಬಂದು ಅವನ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡಿದಾಗ ಆತ ಹೇಳ್ದಂತೆ ಅವನ ಹೆಸರು ಪೀಟರ್ ಅಲ್ಲ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಆ ಕೊಲೆಗಾರ ಪೀಟರ್ ಇಲ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆನೆ ನಮ್ಮ ಮನೆಯ ಸುತ್ತಮುತ್ತ ವಿಚಿತ್ರವಾದ ಘಟನೆಗಳು ನಡೀತಿದೆ ಅಂತ ವಿಲ್ಗೆ ಕನ್ಫರ್ಮ್ ಆಗುತ್ತೆ. ಆ ದಿನ ರಾತ್ರಿ ಮತ್ತೆ ವಿಲ್ ಹಾಗೂ ಲಿಪಿ ಮಾತನಾಡ್ತಾ ಕೂತಿರುವಾಗ ಹೊರಗಡೆ ಕಾರಿನಲ್ಲಿ ಕೂತಿದ್ದ ವ್ಯಕ್ತಿ ಇವರನ್ನೇ ಅಬ್ಸರ್ವ್ ಮಾಡ್ತಾ ಇರೋದನ್ನ ವಿಲ್ ನೋಡ್ತಾನೆ. ಕಾರಿನಲ್ಲಿ ತಮ್ಮನ್ನ ಅಬ್ಸರ್ವ್ ಮಾಡ್ತಿರೋನೆ ಪೀಟರ್ ಇರಬೇಕು ಅಂತ ತಕ್ಷಣ ಹೊರಗಡೆ ಬಂದು ಅವನನ್ನ ಹಿಡಿಯೋಕೆ ಅಂತ ಹೋಗೋಷ್ಟರಲ್ಲಿ ಆತ ತನ್ನ ಕಾರನ್ನ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಮತ್ತೆ ಆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿದ್ದ ಮೇನ್ ಡಾಕ್ಟರ್ ನನ್ನ ಮೀಟ್ ಮಾಡಿ ಡಾಕ್ಟರ್ ಆ ಪೀಟರ್ ನೋಡೋದಕ್ಕೆ ಹೇಗಿದ್ದ, ದಯವಿಟ್ಟು ಅವನ ಫೋಟೋಸ್ ಗಳನ್ನ ಅಥವಾ ಸಿಸಿಟಿವಿ ಫುಟೇಜ್ ಅನ್ನೋದ್ರು ಇದ್ರೆ ಪ್ಲೇ ಮಾಡಿ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸ್ನೇಹಿತರೆ ಈ ಡಾಕ್ಟರ್ ನ ಮಾತುಗಳ ಮೂಲಕ ನಮಗೆ ಗೊತ್ತಾಗೋದೇನಂದ್ರೆ ಒಂದು ದಿನ ರಾತ್ರಿ ಆ ಪೀಟರ್ ಇದ್ದಕ್ಕಿದ್ದಂತೆ ತನ್ನ ಬಳಿ ಇದ್ದ ಒಂದು ಗನ್ ನಿಂದ ತನ್ನಿಬ್ಬರು ಹೆಣ್ಣು ಮಕ್ಕಳನ್ನ ಶೂಟ್ ಮಾಡಿ ಸಾಯಿಸಿಬಿಟ್ಟಿರ್ತಾನೆ. ತನ್ನ ಮಕ್ಕಳನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಬಂದ ತನ್ನ ಹೆಂಡತಿಯನ್ನ ಕೂಡ ಶೂಟ್ ಮಾಡಿ ಸಾಯಿಸಿರ್ತಾನೆ. ಮುಂದುವರೆದು ಅವನನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗಲೇ ಗೊತ್ತಾಗಿದ್ದು ಆತ ಒಬ್ಬ ಮೆಂಟಲ್ ಪೇಷಂಟ್ ಅಂತ. ಇದೇ ಕಾರಣಕ್ಕೆ ಅವನನ್ನ ಇದೇ ಹಾಸ್ಪಿಟಲ್ ನಲ್ಲಿ 5 ವರ್ಷಗಳ ಕಾಲ ಟ್ರೀಟ್ ಮಾಡಿ ಹೋದ ವಾರ ತಾನೇ ಡಿಸ್ಚಾರ್ಜ್ ಮಾಡಿ ಕಳುಹಿಸಿದ್ದೀವಿ ಅಂತ ಹೇಳ್ತಾನೆ. ಸರಿ ಅಂತ ಆ ಡಾಕ್ಟರ್ ಒಂದು ಸಿಸಿಟಿವಿ ಫುಟೇಜ್ ಅನ್ನ ತೋರಿಸ್ತಾರೆ. ಆ ಫುಟೇಜ್ ನೋಡಿದ ವಿಲ್ಗೆ ಒಂದೇ ಸಾರಿ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಯಾಕಂದ್ರೆ ಪೀಟರ್ ನನ್ನ ನೋಡೋದಕ್ಕೆ ಅಂತ ಆಗಾಗ ಮನೆಯ ಎದುರುಗಡೆ ವಾಸ ಮಾಡ್ತಿರುವ ಆನ್ ಬರ್ತಿರ್ತಾಳೆ. ಈ ಆನ್ಗೂ ಆ ಕೊಲೆಗಾರ ಪೀಟರ್ಗೂ ಏನ್ ಸಂಬಂಧ, ಆಕೆಯನ್ನ ಎನ್ಕ್ವೈರಿ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗಬಹುದು ಅಂತ ಅಂದುಕೊಳ್ಳುತ್ತಿರುವಾಗಲೇ ಆ ಡಾಕ್ಟರ್ ಮತ್ತೊಂದು ಸಿಸಿಟಿವಿ ಫುಟೇಜ್ ಅನ್ನ ತೋರಿಸ್ತಾರೆ. ಸ್ನೇಹಿತರೆ ಈಗ ಆ ಡಾಕ್ಟರ್ ತೋರಿಸುತ್ತಿರುವ ಆ ಫುಟೇಜ್ ಅನ್ನ ನೋಡಿದ ಚಿತ್ರದ ಹೀರೋಗೂ ಹಾಗೂ ನಮಗೂ ಕೂಡ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಯಾಕಂದ್ರೆ ಆ ಡಾಕ್ಟರ್ ತೋರಿಸುತ್ತಿರುವ ಆ ಕೊಲೆಗಾರ ಪೀಟರ್ ಯಾರು ಅಲ್ಲ, ಅದು ಚಿತ್ರದ ಹೀರೋ ವಿಲ್ಲೆ ಆಗಿರ್ತಾನೆ. ಸ್ನೇಹಿತರೆ ಇದರ ಅರ್ಥ ಚಿತ್ರದ ಶುರುವಿನಿಂದ ತನ್ನ ಫ್ಯಾಮಿಲಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಿರುವ ಆ ಪೀಟರ್ ಈ ವಿಲ್ಲೆ. ಈಗ ಡಾಕ್ಟರ್ ಅವನಿಗೆ ಸಮಾಧಾನ ಮಾಡ್ತಾ ವಿಲ್ ನಿನ್ನ ನಿಜವಾದ ಹೆಸರು ಪೀಟರ್, ನೀನು ನಿನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿದ ನಂತರ 5 ವರ್ಷಗಳ ಕಾಲ ಇದೇ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿದ್ಯಾ. ಡಾಕ್ಟರ್ ನ ಮಾತುಗಳನ್ನ ಕೇಳಿದ ವಿಲ್ಗೆ ತುಂಬಾನೇ ಕೋಪ ಬರುತ್ತೆ. ಏನೋ ನಾನು ನನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿದ್ದೀನ, ನನ್ನ ಹೆಂಡತಿ ಹಾಗೂ ಮಕ್ಕಳು ಇನ್ನೂ ಕೂಡ ಬದುಕಿದ್ದಾರೆ, ನಾನು ಅದನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಕೋಪದಿಂದ ಅಲ್ಲಿಂದ ಎದ್ದು ಹೊರಗಡೆ ಬರ್ತಾನೆ. ಸ್ನೇಹಿತರೆ ಇಲ್ಲಿಂದ ಚಿತ್ರದಲ್ಲಿ ಒಂದೊಂದು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಈಗ ವಿಲ್ ತನ್ನ ಮನೆಗೆ ಬಂದಾಗಲೇ ನಮಗೆಲ್ಲ ಗೊತ್ತಾಗುತ್ತೆ ಅದು 5 ವರ್ಷಗಳಿಂದ ಪಾಳು ಬಿದ್ದಿರುವ ಮನೆ ಅಂತ. ಇದರ ಅರ್ಥ ವಿಲ್ ಇಷ್ಟು ದಿನಗಳಿಂದ ನನ್ನ ಹೆಂಡತಿ ಮಕ್ಕಳು ಬದುಕಿದ್ದಾರೆ, ಅವರ ಜೊತೆ ನಾನು ಇದೇ ಹೊಸ ಮನೆಯಲ್ಲಿ ಜೀವನವನ್ನ ಮಾಡ್ತಿದ್ದೀನಿ ಅಂತ ಇಮ್ಯಾಜಿನೇಷನ್ ಮಾಡಿಕೊಳ್ತಿರ್ತಾನೆ. ಈಗ ಆ ಡಾಕ್ಟರ್ ನ ಮಾತುಗಳನ್ನ ಕೇಳಿದ ಮೇಲೆ ವಿಲ್ಗೆ ಸಂಪೂರ್ಣವಾಗಿ ಅರ್ಥವಾಗಿರುತ್ತೆ. ನನ್ನ ಹೆಂಡತಿ ಹಾಗೂ ಮಕ್ಕಳು ಬದುಕಿಲ್ಲ, ಅದೆಲ್ಲ ನನ್ನ ಇಮ್ಯಾಜಿನೇಷನ್ ಅಂತ ಅಲ್ಲಿ ಕೂತಿರುವಾಗ ಹೊರಗಡೆಯಿಂದ ಯಾರೋ ಬಾಗಿಲನ್ನ ಬಡಿತಾರೆ. ಯಾರು ಅಂತ ಹೊರಗಡೆ ಬಂದು ನೋಡಿದಾಗ ಪೊಲೀಸರ ಟೀಮ್ ಅಲ್ಲಿಗೆ ಬಂದಿರುತ್ತೆ. ಈ ಮನೆಯಲ್ಲಿ ಈ ಹಿಂದೆ ಕೊಲೆಗಳಾಗಿತ್ತು, ಇದೊಂದು ಕ್ರೈಮ್ ಸ್ಪಾಟ್ ಆಗಿರುವ ಕಾರಣ ಇದನ್ನ ನಾವು ಸೀಲ್ ಮಾಡ್ತಿದ್ದೀವಿ, ನೀನೀಗ ಈ ಮನೆಯಲ್ಲಿ ಇರೋದಕ್ಕೆ ಪರ್ಮಿಷನ್ ಇಲ್ಲ, ನೀನು ಬೇರೆ ಕಡೆ ಎಲ್ಲಾದ್ರೂ ಹೋಗಿ ವಾಸ ಮಾಡು ಅಂತ ಹೇಳಿಬಿಡ್ತಾರೆ.
ಅದೇ ಸಮಯಕ್ಕೆ ಆನ್ ಅಲ್ಲಿಗೆ ಬರ್ತಾಳೆ. ವಿಲ್, ನಿನ್ನ ಹೆಂಡತಿ ಹಾಗೂ ಮಕ್ಕಳು ಸತ್ತು ಹೋಗಿ 5 ವರ್ಷ ಆಯ್ತು. ನೀನಿನ್ನೂ ಕೂಡ ಅವರು ಬದುಕೇ ಇದ್ದಾರೆ ಅಂತ ಇಮ್ಯಾಜಿನೇಷನ್ ಅಲ್ಲಿ ಜೀವನವನ್ನ ಮಾಡ್ತಿದ್ಯಾ? ನಿನಗೆ ಇನ್ನೂ ಕೂಡ ಈ ಮನೆಯಲ್ಲಿ ನಿನ್ನ ಹೆಂಡತಿ ಹಾಗೂ ಮಕ್ಕಳು ಕಾಣ್ತಿದ್ದಾರಾ ಅಂತ ಕೇಳ್ತಾಳೆ. ಅದಕ್ಕೆ ಈ ವಿಲ್ ತನ್ನ ಮನೆಯ ಕಿಟಕಿ ಬಳಿ ಕೈ ತೋರಿಸಿ, ಹೌದು ನೋಡು, ನನ್ನ ಹೆಂಡತಿಯಲ್ಲಿ ನಿಂತಿದ್ದಾಳೆ ಅಂತ ಹೇಳ್ತಾನೆ. ಆನ್ ಆ ಕಿಟಕಿಯ ಬಳಿ ನೋಡಿದಾಗ ಆಕೆಗೆ ಅಲ್ಲಿ ಯಾರು ಕೂಡ ಕಾಣಿಸೋದೇ ಇಲ್ಲ. ಆನ್ಗೆ ಈ ವಿಲ್ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅರ್ಥವಾಗುತ್ತೆ. ಸರಿ, ಈ ದಿನ ರಾತ್ರಿ ನೀನು ನಮ್ಮ ಮನೆಯಲ್ಲೇ ರೆಸ್ಟ್ ಮಾಡುಬಾ ಅಂತ ಕರೀತಾಳೆ. ಆದ್ರೆ ಈ ವಿಲ್ ಮಾತ್ರ ನಾನೆಲ್ಲಿಗೂ ಕೂಡ ಬರೋದಿಲ್ಲ ಅಂತ ಆ ದಿನ ರಾತ್ರಿ ತನ್ನ ಮನೆಯ ಮುಂದೆನೆ ಮಲಗಿಕೊಳ್ತಾನೆ. ಮರುದಿನ ಬೆಳಿಗ್ಗೆ ಎಚ್ಚರವಾದ ತಕ್ಷಣ ಈ ವಿಲ್ ಆನ್ ಮನೆಗೆ ಹೋಗ್ತಾನೆ. ಆನ್, ನೀನು ನನ್ನ ಹೆಂಡತಿ ಲಿಬಿಯ ಬೆಸ್ಟ್ ಫ್ರೆಂಡ್ ತಾನೆ? ನಿಜ ಹೇಳು, ನಾನೇ ನನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಕೊಲೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ನೀನು ಕೂಡ ನನ್ನ ಹೆಂಡತಿ ಹಾಗೂ ಮಕ್ಕಳನ್ನ ನಾನೇ ಕೊಲೆ ಮಾಡಿದ್ದೀನಿ ಅಂತ ನಂಬ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಆನ್ ಹೇಳೋದೇನಂದ್ರೆ, ನೋಡು ವಿಲ್, ನೀನು ನಿನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನಾನು ಕಣ್ಣಾರೆ ನೋಡಿದ್ದೆ. ಆ ದಿನ ಯಾರೋ ಮಾಡಿದ ಕೊಲೆಯನ್ನ ನಿನ್ನ ಮೇಲೆ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ನಿನ್ನ ಫ್ಯಾಮಿಲಿಯನ್ನ ಕಳೆದುಕೊಂಡ ಕಾರಣ ನೀನು ಅಂದಿನಿಂದ ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಆಗಿದ್ಯಾ. ನಿನ್ನ ಫ್ಯಾಮಿಲಿಯನ್ನ ಕೊಲೆ ಮಾಡಿದ್ಯಾರು ಅಂತ ಕಂಡುಹಿಡಿಯೋದಕ್ಕೆ ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ. ನಿನ್ನೆ ರಾತ್ರಿಯಿಂದ ನೀನು ರಸ್ತೆ ಬದಿಯಲ್ಲೇ ಮಲಗಿಕೊಂಡಿದ್ದೆ, ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಾ ಅಂತ ಅವನನ್ನ ಕಳುಹಿಸುತ್ತಾಳೆ. ಅದೇ ಸಮಯಕ್ಕೆ ಈ ಆನ್ ಲ ಎಕ್ಸ್ ಹಸ್ಬೆಂಡ್ ಅಲ್ಲಿಗೆ ಬರ್ತಾನೆ. ಸ್ನೇಹಿತರೆ, ಈ ಆನ್ ಹಾಗೂ ಇವಳ ಎಕ್ಸ್ ಹಸ್ಬೆಂಡ್ ಗೆ ಈಗಾಗಲೇ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ. ಈತ ವೀಕೆಂಡ್ ನಲ್ಲಿ ತನಗೆ ರಜೆ ಇದ್ದಾಗಲೆಲ್ಲ ಬಂದು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ತನ್ನ ಜೊತೆ ಕರೆದುಕೊಂಡು ಹೋಗ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ವಿಲ್ ಇಷ್ಟು ವರ್ಷಗಳ ಕಾಲ ತನಗೆ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ ಮಾಡಿದ ಡಾಕ್ಟರ್ ಬಳಿ ಬರ್ತಾನೆ. ಡಾಕ್ಟರ್, ನಾನು ಕಳೆದ 5 ವರ್ಷಗಳಿಂದ ಈ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಹೇಗೆ ವರ್ತಿಸುತ್ತಿದ್ದೆ, ಇದ್ದಕ್ಕಿದ್ದ ಹಾಗೆ ನನ್ನನ್ನ ಯಾಕೆ ನೀವು ಡಿಸ್ಚಾರ್ಜ್ ಮಾಡಿದ್ರಿ ಅಂತ ಕೇಳ್ತಾನೆ. ಪೀಟರ್, ನೀನು 5 ವರ್ಷಗಳ ಹಿಂದೆ ನಮ್ಮ ಹಾಸ್ಪಿಟಲ್ಗೆ ಬಂದಾಗ ತುಂಬಾನೇ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿದ್ದೆ. ಆದ್ರೆ ಕೆಲವು ತಿಂಗಳುಗಳ ಹಿಂದೆ ನಿನ್ನ ಹೆಸರನ್ನ ವಿಲ್ ಅಂತ ಬದಲಾಯಿಸಿಕೊಂಡು ತುಂಬಾನೇ ಸೂಕ್ಷ್ಮವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಿನ್ನ ಬಿಹೇವಿಯರ್ ಅನ್ನ ನೋಡಿ ನಮಗೆ ಅನುಮಾನ ಬಂದು ಕೆಲವು ಟೆಸ್ಟ್ ಗಳನ್ನ ಮಾಡಿದಾಗ ನಿನ್ನ ಮೆಂಟಲ್ ಡಿಸಾರ್ಡರ್ ಕ್ಯೂರ್ ಆಗಿದೆ ಅಂತ ಗೊತ್ತಾಯ್ತು. ಇದೇ ಕಾರಣಕ್ಕೆ ನಾವು ನಿನ್ನನ್ನ ಕೆಲವು ದಿನಗಳ ಹಿಂದೆ ಡಿಸ್ಚಾರ್ಜ್ ಮಾಡಿದ್ವಿ. ಆದ್ರೆ ಹೊರಗಡೆ ಹೋದ ನಂತರ ಈಗ ನೀನು ಮತ್ತೆ ಹಳೆಯ ಪೀಟರ್ ರೀತಿನೇ ಬಿಹೇವ್ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಈಗ ಆ ಡಾಕ್ಟರ್ ಮಾತುಗಳನ್ನ ಕೇಳಿದ ವಿಲ್ಗೆ ಮತ್ತದೇ ಪ್ರಶ್ನೆ ಕಾಡೋದಕ್ಕೆ ಶುರುವಾಗುತ್ತೆ. ಒಂದು ವೇಳೆ ನಾನು ನನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿದ್ರೆ ಅದಕ್ಕೇನಾದ್ರೂ ಕಾರಣ ಇರ್ಬೇಕಲ್ವಾ? ನಾನು ಆ ಕೊಲೆಯನ್ನ ಮಾಡಿಲ್ಲ ಅಂತ ಮೇಲೆ ನನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿದ್ಯಾರು ಅಂತ ಕಂಡು ಹಿಡಿಯಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಕ್ಷಣ ಈಗ ಪೊಲೀಸರು ಸೀಲ್ ಮಾಡಿರುವ ತನ್ನ ಆ ಪಾಳು ಬಿದ್ದಿರುವ ಮನೆಗೆ ವಾಪಸ್ ಬರ್ತಾನೆ. ಆ ಮನೆಯ ಒಳಗಡೆ ಕಾಲಿಡುತ್ತಿದ್ದಂತೆ ಮತ್ತೆ ವಿಲ್ಗೆ ತನ್ನ ಹೆಂಡತಿ ಹಾಗೂ ಮಕ್ಕಳು ಬದುಕೇ ಇದ್ದಾರೆ ಅನ್ನುವ ರೀತಿ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲೇ ಆನ್ಗೆ ಈ ವಿಲ್ ಮತ್ತೆ ತನ್ನ ಮನೆಯ ಒಳಗಡೆ ಹೋಗಿದ್ದಾನೆ ಅಂತ ಗೊತ್ತಾಗಿ ತಕ್ಷಣವೇ ಅಲ್ಲಿಗೆ ಬರ್ತಾಳೆ. ವಿಲ್, ನನ್ನ ಮಾತನ್ನ ಕೇಳು, ತಕ್ಷಣ ನೀನು ಈ ಮನೆಯಿಂದ ಹೊರಗಡೆ ಬಾ. ನೀನು ಇಮ್ಯಾಜಿನೇಷನ್ಗೂ ಹಾಗೂ ರಿಯಾಲಿಟಿಗಳ ಮಧ್ಯ ಜೀವನ ಮಾಡ್ತಿದ್ಯಾ. ನೀನು ಇದೇ ಮನೆಗೆ ಮತ್ತೆ ಮತ್ತೆ ವಾಪಸ್ ಬರ್ತಿದ್ರೆ ಗುಣ ಮಾಡಲಾಗದ ಹುಚ್ಚನಾಗಿ ಆಸ್ಪತ್ರೆಯಲ್ಲೇ ಕೊಳಿಬೇಕಾಗುತ್ತೆ ಅಂತ ಬೈತಾಳೆ. ಆನ್ ಹೀಗೆ ಇವನನ್ನ ಬೈಯುತ್ತಿರುವಾಗಲೇ ವಿಲ್ಗೆ ಆ ದಿನ ತನ್ನ ಹೆಂಡತಿ ಹಾಗೂ ಮಕ್ಕಳು ಕೊಲೆಯಾದ ದಿನ ನಡೆದ ಒಂದಷ್ಟು ಘಟನೆಗಳು ನೆನಪಾಗುತ್ತವೆ. ಸ್ನೇಹಿತರೆ, ಅಸಲಿಗೆ ಆ ದಿನ ವಿಲ್ನ ಹೆಂಡತಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿದ್ದು ಈತ ಅಲ್ಲವೇ ಅಲ್ಲ. ಬದಲಿಗೆ ಆ ದಿನ ಬೇರೊಬ್ಬ ಕೊಲೆಗಾರ ಮನೆಗೆ ಬಂದಿರ್ತಾನೆ. ಆತ ತನ್ನ ಬಳಿ ಇದ್ದ ಗನ್ನಿಂದ ಇದ್ದಕ್ಕಿದ್ದಂತೆ ಮೊದಲಿಗೆ ವಿಲ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಶೂಟ್ ಮಾಡಿ ಸಾಯಿಸುತ್ತಾನೆ. ಅಷ್ಟರಲ್ಲೇ ಕೆಲಸಕ್ಕೆ ಹೋಗಿದ್ದ ವಿಲ್ ಮನೆಗೆ ವಾಪಸ್ ಬಂದಾಗ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿದ್ದನ್ನ ನೋಡಿ ಆ ಕೊಲೆಗಾರನನ್ನ ತಡೆಯೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲೇ ಲಿಬಿ ತನ್ನ ಬಳಿ ಇದ್ದ ಮತ್ತೊಂದು ಗನ್ನಿಂದ ಆ ಕೊಲೆಗಾರನ ಮೇಲೆ ಶೂಟ್ ಮಾಡ್ತಾಳೆ. ಆದ್ರೆ ಲಿಬಿ ಶೂಟ್ ಮಾಡಿದ ಆ ಬುಲೆಟ್ ಆ ಕೊಲೆಗಾರನಿಗೆ ಬೀಳದೆ ಟಾರ್ಗೆಟ್ ಮಿಸ್ ಆಗಿ ವಿಲ್ಗೆ ಬಿದ್ದು ಬಿಡುತ್ತೆ. ಈಗ ವಿಲ್ಗೆ ಪ್ರಜ್ಞೆ ತಪ್ಪುತ್ತಿದ್ದಂತೆ ಆ ಕೊಲೆಗಾರ ತನ್ನ ಬಳಿದ ಆ ಗನ್ನಿಂದ ಲಿಬಿಯನ್ನ ಕೂಡ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಈಗ ಸ್ವಲ್ಪ ಸಮಯದ ನಂತರ ಈ ವಿಷಯ ಗೊತ್ತಾಗಿ ಕ್ರೈಮ್ ಸ್ಪಾಟ್ ಗೆ ಬಂದ ಪೊಲೀಸರು ಏನಂದುಕೊಳ್ತಾರೆ ಅಂದ್ರೆ, ವಿಲ್ ಹಾಗೂ ಲಿಬಿ ಮಧ್ಯ ಯಾವುದೋ ಕಾರಣಕ್ಕೆ ಜಗಳ ಶುರುವಾಗಿ ಆತ ತನ್ನ ಹೆಂಡತಿಗೆ ಶೂಟ್ ಮಾಡಿದ್ದಾನೆ. ಲಿಬಿ ತನ್ನನ್ನ ಕಾಪಾಡೋದಕ್ಕೆ ಅಂತ ತನ್ನ ಬಳಿಯಿದ್ದ ಮತ್ತೊಂದು ಗನ್ನಿಂದ ತನ್ನ ಗಂಡನಿಗೆ ಶೂಟ್ ಮಾಡಿದ್ದಾಳೆ. ಆದ್ರೆ ಈ ಜಗಳದಲ್ಲಿ ತನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಸಾಯಿಸಿರುವ ಈ ವಿಲ್ ಮಾತ್ರ ಬದುಕಿದ್ದಾನೆ, ಇವನೇ ಕೊಲೆಗಾರ ಅಂತ FIR ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿಬಿಟ್ಟಿರ್ತಾರೆ. ಇವರಿಬ್ಬರು ಹೀಗೆ ಡಿಸ್ಕಸ್ ಮಾಡುತ್ತಿರುವಾಗಲೇ ಶಾಕಿಂಗ್ಲಿ ಅಲ್ಲಿಗೆ ಆನ್ ಕಡೆಯಿಂದ ಡಿವೋರ್ಸ್ ಪಡೆದುಕೊಂಡಿರುವ ಆಕೆಯ ಎಕ್ಸ್ ಹಸ್ಬೆಂಡ್ ಅಲ್ಲಿಗೆ ಬರ್ತಾನೆ. ಹಾಗೂ ಶಾಕಿಂಗ್ಲಿ ಅವನ ಹಿಂದೆನೆ ವಿಲ್ ನ ಹೆಂಡತಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿದ್ದ ಆ ಕೊಲೆಗಾರ ಕೂಡ ಅಲ್ಲಿಗೆ ಬರ್ತಾನೆ. ಹೀಗೆ ಒಳಗಡೆ ಬಂದ ಅವರಿಬ್ಬರು ಆನ್ ಹಾಗೂ ವಿಲ್ ಗೆ ಸರಿಯಾಗಿ ಹೊಡೆದು ಅವರಿಗೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿ ಅವರನ್ನ ಎಳೆದುಕೊಂಡು ಹೋಗಿ ಆ ಮನೆಯ ಬೇಸ್ಮೆಂಟ್ ನ ಒಳಗಡೆ ಲಾಕ್ ಮಾಡಿಬಿಡ್ತಾರೆ. ನಂತರ ಆ ಮನೆಯ ಸುತ್ತಮುತ್ತ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಬಿಡ್ತಾನೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈಗ ತನ್ನ
ಬೆಸ್ಟ್ ಫ್ರೆಂಡ್ ಅನ್ನ ಹಾಗೂ ತನ್ನ ಗಂಡನನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಲಿಬಿಯ ಆತ್ಮ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಏನಂದ್ರೆ ವಿಲ್ ನ ಹೆಂಡತಿ ಲಿಬಿಯನ್ನ ಹಾಗೂ ಅವರ ಇಬ್ಬರು ಮಕ್ಕಳನ್ನ ಕೊಲೆ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಈಗ ವಿಲ್ ನ ಜೊತೆ ಆನ್ ಇದ್ದಾಳಲ್ಲ ಆಕೆಯ ಎಕ್ಸ್ ಹಸ್ಬೆಂಡ್ ಆಗಿರ್ತಾನೆ. ಅದಕ್ಕೆ ಕಾರಣ ಏನಂದ್ರೆ ಈ ಆನ್ ಹಾಗೂ ಇವಳ ಗಂಡನ ಮಧ್ಯ ದಾಂಪತ್ಯ ಸರಿ ಬರದೆ ಇವರಿಬ್ಬರು ಡೈವರ್ಸ್ ಗೆ ಅಪ್ಲೈ ಮಾಡ್ತಾರೆ. ಇವರಿಗೆ ಡೈವರ್ಸ್ ಅನ್ನ ಗ್ರಾಂಟ್ ಮಾಡಿದ ಕೋರ್ಟ್ ಕೊನೆಗೆ ಮಕ್ಕಳು ತಾಯಿ ಆನ್ ಬಳಿನೇ ಇರ್ಬೇಕು ಅಂತ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಿಬಿಡುತ್ತೆ. ತನ್ನ ಮಕ್ಕಳನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ ಈತ ಅವರನ್ನ ಬಿಟ್ಟಿರೋದಕ್ಕಾಗದೆ ಒಂದು ಪ್ಲಾನ್ ಮಾಡ್ತಾನೆ. ಅದೇನಂದ್ರೆ ತನ್ನ ಹೆಂಡತಿ ಆನ್ಲನ್ನ ಕೊಲೆ ಮಾಡಿಬಿಟ್ರೆ ಅವಳ ಬಳಿ ಇರುವ ತನ್ನ ಮಕ್ಕಳು ತನ್ನ ಕಸ್ಟಡಿಗೆ ಬರ್ತಾರಲ್ವಾ ಅಂತ ಪ್ಲಾನ್ ಮಾಡಿ ಒಬ್ಬ ಸುಪಾರಿ ಕಿಲ್ಲರ್ಗೆ ದುಡ್ಡನ್ನ ಕೊಟ್ಟು ತನ್ನ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ ಅಂತ ಕಳುಹಿಸಿ ಕೊಟ್ಟಿರ್ತಾನೆ. ಆದ್ರೆ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಆ ಸುಪಾರಿ ಕಿಲ್ಲರ್ ಅಡ್ರೆಸ್ ಅನ್ನ ಸರಿಯಾಗಿ ಬರೆದುಕೊಳ್ಳದೆ ಆನ್ ಮನೆಗೆ ಹೋಗೋದನ್ನ ಬಿಟ್ಟು ವಿಲ್ ನ ಮನೆಗೆ ಬಂದು ಅಲ್ಲಿದ್ದ ಲಿಬಿ ಹಾಗೂ ಅವರ ಇಬ್ಬರು ಮಕ್ಕಳನ್ನ ಕೂಡ ಶೂಟ್ ಮಾಡಿ ಸಾಯಿಸಿಬಿಟ್ಟಿರ್ತಾನೆ. ಆ ಸುಪಾರಿ ಕಿಲ್ಲರ್ ಮಾಡಿದ ಎಡವಟ್ಟಿನಿಂದಾಗಿ ತಾನು ಸಿಕ್ಕಿ ಹಾಕಿಕೊಂಡು ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಈತ ತುಂಬಾನೇ ಹೆದರಿಕೊಂಡಿರ್ತಾನೆ. ಆದ್ರೆ ಈ ವಿಲ್ಲೆ ತನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರು ಅವನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿದ್ದ ಕಾರಣ ಈತ ಇಷ್ಟು ವರ್ಷಗಳಿಂದ ಆರಾಮಾಗಿರ್ತಾನೆ. ಆದ್ರೆ ಈಗ ಈ ವಿಲ್ ಮತ್ತೆ ಹುಷಾರಾಗಿ ವಾಪಸ್ ಬಂದಿದ್ದಾನೆ ಅಂತ ಗೊತ್ತಾಗಿ ಈತ ಬದುಕಿದ್ರೆ ಒಂದಲ್ಲ ಒಂದು ದಿನ ತನಗೆ ಅಪಾಯ ಬಂದೇ ಬರುತ್ತೆ ಅಂತ ಅಂದುಕೊಂಡು ವಿಲ್ ನ ಹೆಂಡತಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿದ ಅದೇ ಸುಪಾರಿ ಕಿಲ್ಲರ್ ನನ್ನ ಕರೆದುಕೊಂಡು ಇಲ್ಲಿಗೆ ಬಂದಿರ್ತಾನೆ. ಈಗ ಪ್ರತ್ಯಕ್ಷವಾಗಿದ್ದ ಲಿಬಿಯ ಆತ್ಮ ತನ್ನ ಬೆಸ್ಟ್ ಫ್ರೆಂಡ್ ಆನ್ ಗೆ ಹಾಗೂ ತನ್ನ ಗಂಡನಿಗೆ ಆ ಬೇಸ್ಮೆಂಟ್ ನಿಂದ ಹೊರಗಡೆ ತಪ್ಪಿಸಿಕೊಂಡು ಬರೋದಕ್ಕೆ ಸಹಾಯ ಮಾಡುತ್ತೆ. ತನ್ನ ಹೆಂಡತಿ ಹಾಗೂ ಮಕ್ಕಳ ಸಾವಿಗೆ ಇವರಿಬ್ಬರೇ ಕಾರಣ ಅಂತ ಗೊತ್ತಾದ ತಕ್ಷಣ ವಿಲ್ ಅವರಿಬ್ಬರ ಜೊತೆ ಫೈಟ್ ಮಾಡಿ ಅವರಿಗೆ ಸರಿಯಾಗಿ ಹೊಡೆದು ಕೊಲೆ ಮಾಡಿಬಿಡ್ತಾನೆ. ಅಷ್ಟರಲ್ಲಿ ಅಮ್ಮನೆಗೆ ಹಚ್ಚಿದ ಬೆಂಕಿ ಮತ್ತಷ್ಟು ಜೋರಾಗುತ್ತೆ. ತಕ್ಷಣ ಈತ ಆನ್ಲನ್ನ ಕರೆದುಕೊಂಡು ಹೊರಗಡೆ ಬರ್ತಾನೆ. ಆದ್ರೆ ಈಗಲೂ ಕೂಡ ತನ್ನ ಹೆಂಡತಿ ಹಾಗೂ ಮಕ್ಕಳು ಅದೇ ಮನೆಯಲ್ಲಿ ಇದ್ದಾರಲ್ಲ, ಆ ಬೆಂಕಿಯಲ್ಲಿ ಅವರೆಲ್ಲ ಸುಟ್ಟು ಹೋಗ್ತಾರಲ್ಲ ಅಂತ ಮತ್ತೆ ಹೆಲುಸಿನೇಷನ್ ಸ್ಟಾರ್ಟ್ ಆಗುತ್ತೆ. ಆಗ ಮತ್ತೆ ಆ ಮನೆಯಲ್ಲಿ ಲಿಬಿಯ ಆತ್ಮ ವಿಲ್ ಗೆ ಕಾಣಿಸುತ್ತೆ. ಇಷ್ಟು ವರ್ಷಗಳಿಂದ ನನ್ನ ಹಾಗೂ ಮಕ್ಕಳ ಸಾವಿಗೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ನಮ್ಮೆಲ್ಲರ ಆತ್ಮ ಇದೇ ಮನೆಯಲ್ಲಿ ಇದ್ವು. ಆದ್ರೆ ಇನ್ಮೇಲೆ ನಾನು ನಿನ್ನ ಜೊತೆ ಇರುವ ಅಗತ್ಯ ಇಲ್ಲ. ಹೊರಗಡೆ ನಿನಗೆ ಅಂತ ಒಂದು ಸುಂದರವಾದ ಜೀವನ ಇದೆ. ನಾನು ಹಾಗೂ ಮಕ್ಕಳು ಯಾವತ್ತಿಗೂ ಕೂಡ ನಿನ್ನ ಮನಸ್ಸಿನಲ್ಲೇ ಇರ್ತೀವಿ. ಇನ್ಮೇಲೆ ನೀನು ನೆಮ್ಮದಿಯಿಂದ ಜೀವನ ಮಾಡುವಂತ ಲಿಬಿಯ ಆತ್ಮ ತನ್ನ ಗಂಡನನ್ನ ಆ ಮನೆಯಿಂದ ಹೊರಗಡೆ ಕಳುಹಿಸುತ್ತೆ. ಈಗ ತನ್ನ ಕಣ್ಣ ಮುಂದೆನೆ ವಿಲ್ ನ ಆ ಪಾಳು ಬಿದ್ದಿದ್ದ ಮನೆ ಸುಟ್ಟು ಹೋಗುತ್ತೆ. ಇಲ್ಲಿಗೆ ಸಿನ್ಕಟ್ ಆಗಿ ಕೆಲವು ತಿಂಗಳುಗಳ ನಂತರ ವಿಲ್ ತನ್ನ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳನ್ನ ಒಂದು ಕಾದಂಬರಿಯನ್ನಾಗಿ ಬರೆದು ಪಬ್ಲಿಷ್ ಮಾಡ್ತಾನೆ. ಆ ಕಾದಂಬರಿ ತುಂಬಾನೇ ದೊಡ್ಡ ಹಿಟ್ ಆಗಿ ವಿಲ್ ತುಂಬಾನೇ ಫೇಮಸ್ ಆಗ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.